ಮಳವಳ್ಳಿ ಬಳಿ ಕಾರುಗಳ ಮಧ್ಯೆ ಭೀಕರ ಅಪಘಾತ ಆಗಿರೋದು. ವೇಗವಾಗಿ ಬರ್ತಾ ಇದ್ದಂತಹ ಎರಡು ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಮಂಡ್ಯದ ಗಗನಚುಕ್ಕಿ ಟೋಲ್ ಸಮೀಪ ಈ ಭೀಕರ ರಸ್ತೆ ಅಪಘಾತ ಆಗಿರೋದು. ಡಿಕ್ಕಿಯ ರಭಸಕ್ಕೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ ಎರಡು ಕಾರುಗಳು. ಸೀಟ್ ಬೆಲ್ಟ್ ಧರಿಸಿದ್ದಕ್ಕೆ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಎರಡು ಕಾರಿನಲ್ಲಿ 12 ಮಂದಿ ಪೈಕಿ 6 ಮಂದಿಗೆ ಗಂಭೀರ ಗಾಯ ಆಗಿದೆ. ಈ ವೇಳೆಯಲ್ಲಿ ದಾರಿಯಲ್ಲಿ ಬರ್ತಾ ಇದ್ದ ಶಾಸಕರಿಂದ ಗಾಯಾಳುಗಳ ರಕ್ಷಣೆಯಾಗಿದೆ. ಕಾರಿನಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದವರನ್ನ ಶಾಸಕ ನರೇಂದ್ರ ಸ್ವಾಮಿ ರಕ್ಷಣೆ ಮಾಡಿದ್ದಾರೆ. ಮಳವಳ್ಳಿ ತಾಲೂಕು ಆಸ್ಪತ್ರೆಯಲ್ಲಿ ಸದ್ಯ ಗಾಯಾಳುಗಳಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ. ಅಪಘಾತ ಆದಂತಹ ಸ್ಥಳದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಎರಡು ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಮಂಡ್ಯದ ಗಗನಚುಕ್ಕಿ ಟೋಲ್ ಸಮೀಪ ಆದಂತಹ ಭೀಕರ ರಸ್ತೆ ಅಪಘಾತ ಇದು. ಡಿಕ್ಕಿಯ ರಭಸ ಹೇಗಿತ್ತು ಅಂತಂದ್ರೆ ಎರಡೂ ಕಾರುಗಳು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿವೆ. ಸೀಟ್ ಬೆಲ್ಟ್ ಹಾಕಿದ್ರು ಬಚಾವಾಗಿದ್ದಾರೆ. ಎರಡು ಕಾರ್ನಲ್ಲಿ ಒಟ್ಟು 12 ಮಂದಿ ಇದ್ರು. ಈಗ 6 ಮಂದಿಗೆ ಗಂಭೀರ ಗಾಯ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅದೇ ಮಾರ್ಗವಾಗಿ ಶಾಸಕರು ಹೋಗ್ತಾ ಇದ್ರು. ಶಾಸಕ ನರೇಂದ್ರ ಸ್ವಾಮಿ ಆಗ ಆಕ್ಸಿಡೆಂಟ್ ಆಗಿದ್ದನ್ನ ಗಮನಿಸಿ ಕಾರ್ನಿಂದ ಕೆಳಗಿಳಿದು ಗಾಯಾಳುಗಳನ್ನು ರಕ್ಷಿಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ರಾಜಕಾರಣಿಗೆ ಸಂಬಂಧಪಟ್ಟಂತಹ ಬಿಗ್ ಸುದ್ದಿ ಇದು. ಮಾಜಿ ಸಚಿವ ಸಿಎಂ ಇಬ್ರಾಹಿಂ ವಿರುದ್ಧ ಬುಲ್ಡೋಸರ್ ದಾಳಿಯ ಆರೋಪ ಈಗ ಕೇಳಿ ಬಂದಿರುವಂಥದ್ದು. ನಿರ್ಮಾಣ ಹಂತದ ಕಟ್ಟಡವನ್ನ ಬುಲ್ಡೋಸರ್ನಿಂದ ಇಬ್ರಾಹಿಂ ಅವರು ಕೆಡವಿಸಿದ್ರ? ಇಂತಹ ಆರೋಪ ಸಿಎಂ ಇಬ್ರಾಹಿಂ ಅವರ ವಿರುದ್ಧ ಕೇಳಿಬಂದಿದೆ. ನಿರ್ಮಾಣ ಹಂತದ ಕಟ್ಟಡವನ್ನ ಬುಲ್ಡೋಸರ್ನಿಂದ ಕೆಡವಿಸಿದ್ರು ಅಂತ. ಮೊಹಮ್ಮದ್ ಇಮಾಮ್ ಎಂಬುವವರ ಕಟ್ಟಡ ಬುಲ್ಡೋಸರ್ನಿಂದ ಧ್ವಂಸ ಆಗಿದೆ. ಸಿಎಂ ಇಬ್ರಾಹಿಂ ಅಧ್ಯಕ್ಷರಾಗಿರುವಂತಹ ಕೆಬಿಕೆ ಕಾಲೇಜಿನ ಹಿಂಭಾಗದ ಕಟ್ಟಡ ಧ್ವಂಸ ಮಾಡಲಾಗಿದೆ. ಬೆಂಗಳೂರಿನ ಗೋವಿಂದಪುರದಲ್ಲಿ ಕಟ್ಟಡ ಬುಲ್ಡೋಸರ್ನಿಂದ ಧ್ವಂಸ ಮಾಡಿದ್ದಾರೆ. ನಮ್ಮ ಸೈಟ್ನಲ್ಲಿ ಮನೆ ನಿರ್ಮಾಣ ಮಾಡ್ತಿದ್ವಿ, ಅದನ್ನ ಧ್ವಂಸ ಮಾಡಿದ್ದಾರೆ. ಏಕಾಏಕಿ ಸಿಎಂ ಇಬ್ರಾಹಿಂ ಕಡೆಯವರು ಬಂದು ಡೆಮಾಲಿಷನ್ ಮಾಡಿದ್ದಾರೆ. ಸಿಎಂ ಇಬ್ರಾಹಿಂ ವಿರುದ್ಧ ಮನೆ ಮಾಲೀಕ ಮೊಹಮ್ಮದ್ ಇಮಾಮ್ ಆರೋಪ ಮಾಡಿದ್ದಾರೆ. ಪಾಲಿಕೆಯಿಂದ ಅನುಮತಿ ಪಡೆದಿಲ್ಲ, ಸಿಎಂ ಇಬ್ರಾಹಿಂ ಹೊಡೆದಾಕ್ಸಿದ್ದಾರೆ. ಪಾಲಿಕೆಯಿಂದ ನೋಟಿಸ್ ಬಂದ್ರೆ ಉತ್ತರಿಸ್ತೀವಿ, ಆದರೆ ಸಿಎಂ ಇಬ್ರಾಹಿಂ ಯಾರು ಇದನ್ನ ಕೆಡೋದಿಕ್ಕೆ? ಸಿಎಂ ಇಬ್ರಾಹಿಂರಿಂದಲೇ ಮನೆ ಧ್ವಂಸ ಅಂತ ಮೊಹಮ್ಮದ್ ಇಮಾಮ್ ಅವರು ನೇರ ಆರೋಪವನ್ನ ಮಾಡಿದ್ದಾರೆ. ಕೋಗಿಲು ಲೇಔಟಲ್ಲಿ ಡೆಮಾಲಿಷನ್ ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ಇಬ್ರಾಹಿಂ ಅವರು ಸರ್ಕಾರದ ವಿರುದ್ಧ ಏರು ಧ್ವನಿಯಲ್ಲಿ ಕಿಡಿಕಾರುವಂತಹ ಕೆಲಸವನ್ನು ಮಾಡಿದರು. ಆದರೆ ಇವತ್ತು ಒಂದು ಗಂಭೀರವಾದಂತಹ ಆರೋಪ ಅವರ ವಿರುದ್ಧನೇ ಕೇಳಿ ಬರ್ತಾ ಇದೆ. ಈ ಗೋವಿಂದಪುರದಲ್ಲಿರುವಂತಹ ಉಮರ್ ಲೇಔಟಲ್ಲಿ ಒಂದು ಕಟ್ಟಡ ಹಂತ ಏನು ನಿರ್ಮಾಣದಲ್ಲಿತ್ತು, ಆ ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡವನ್ನ ಡೆಮಾಲಿಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಕಟ್ಟಡವನ್ನ ಮೊಹಮ್ಮದ್ ಅನ್ನೋರು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇತ್ತು. ಈ ಮಾಡ್ತಿರುವಂತಹ ಏನು ಕಟ್ಟಡ ಏನಿದೆ ಇದು ಸಿಎಂ ಇಬ್ರಾಹಿಂ ಅವರು ಚೇರ್ಮನ್ ಆಗಿರುವಂತಹ ಕಾಲೇಜಿನ ಹಿಂಬದಲ್ಲಿ ಇರುವಂತಹ ಕಟ್ಟಡ. ಈ ಕಟ್ಟಡವನ್ನ ನಿರ್ಮಾಣ ಹಂತದಲ್ಲಿ ಇರುವಾಗಲೇ ಏಕಾಏಕಿ JCB ಮುಖಾಂತರವಾಗಿ ಬಂದು ಈ ಕಟ್ಟಡವನ್ನ ಡೆಮಾಲಿಷನ್ ಮಾಡಿರುವಂತಹ ಕಾರಣಕ್ಕಾಗಿ ಸರಿಸುಮಾರು 35 ಲಕ್ಷ ರೂಪಾಯಿ ನಮಗೆ ನಷ್ಟವಾಗಿದೆ ಅಂತ ಹೇಳ್ಬಿಟ್ಟು ಇದೀಗ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕಟ್ಟಡದ ಮಾಲೀಕರಾಗಿರುವಂತಹ ಮೊಹಮ್ಮದ್ ಅವರು ದೂರು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾರೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಈ ಕಟ್ಟಡದ ಮಾಲೀಕರು ಕೂಡ ಇದ್ದಾರೆ. ಮೇಡಮ್, ಏನಾಗಿದೆ ಇಲ್ಲಿ? ಸರ್, ಇದು ನಮ್ಮದು ಪ್ರೈವೇಟ್ ಪ್ರಾಪರ್ಟಿ ಇದೆ. ನಾವು 2023 ನಲ್ಲಿ ಪರ್ಚೇಸ್ ಮಾಡಿದ್ದೀವಿ. ನಮ್ಮ ಓನರ್ ಲೇಔಟಿಂದ ಪರ್ಚೇಸ್ ಮಾಡಿರೋದು. ನಮ್ಮ ಓನರ್ ನಮ್ಮ ಜೊತೆನೇ ಇದ್ದಾರೆ. ಅವ್ರಿಗೆ ಕೇಳಿ ನಮ್ಮ ಹತ್ರ ಈ ಖಾತಾ ಇದೆ,
ಟ್ಯಾಕ್ಸ್ ಪೇ ರೆಸಿಪ್ಟ್ ಇದೆ, ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮದು ಪಕ್ಕಾ ಇದೆ ಸರ್. ನಮ್ಮದು ಏನು ಪ್ರಾಬ್ಲಮ್ ಇಲ್ಲ. ಈ ಮಂತು January 2nd ನಾವು ಕನ್ಸ್ಟ್ರಕ್ಷನ್ ಮಾಡುತ್ತಿರುವಾಗ ರಾತ್ರಿಯಲ್ಲಿ ಬಂದು ಅವ್ನು ಏನು ಮಾಡಿದ್ದಾರೆ ಅಂದರೆ, ಹಿಂದೆ CM ಇಬ್ರಾಹಿಂ ಮತ್ತು ಅವ್ರ ಮ್ಯಾನೇಜ್ಮೆಂಟ್ ಅವರು HKBK ಕಾಲೇಜ್ ಮ್ಯಾನೇಜ್ಮೆಂಟ್ ಅವರು ರಾತ್ರಿ ಇಲ್ಲಿ ಬಂದು ನಮ್ಮ ಬಿಲ್ಡಿಂಗ್ ಮೇಲೆ ಹಿಂದೆಯಿಂದ ಅವ್ರ ಜಾಗ ಇದೆ ಎಲ್ಲ, ಕಾಲೇಜ್ ಜಾಗದಿಂದ ಬಂದು ಹಲ್ಲೆ ಮಾಡಿದ್ದಾರೆ ನಮ್ಮ ಬಿಲ್ಡಿಂಗ್ ಮೇಲೆ. ಅದು ಎಲ್ಲ ಡೆಮಾಲಿಷ್ ಮಾಡಿದ್ರು. ನಾವು ಹೋಗಿ ಪೊಲೀಸ್ ಠಾಣೆ, ನಮ್ಮ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆಮೇಲೆ ಏನಾಯಿತು ಅಂದರೆ, ನಾವು ಕೇಳಿದ್ರಿ ಯಾಕಪ್ಪ ನೀನು ಮಾಡಿರೋದು, ನಾವು ಬಿಟ್ಟು ಜಾಗ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ, ನಿಮ್ಮ ಮೇಲೆ ನಾವು ಸ್ವಲ್ಪ ಆದರೂ ನಿಮ್ಮ ಪ್ರಾಪರ್ಟಿಗೆ ಟಚ್ ಮಾಡಿದ್ದೀವಿ ಅಂದರೆ ಏನು ಹೇಳ್ತಾರೆ, ನೀವು BBMP ಅಂತ ಅಪ್ರೂವಲ್ ತೊಗೊಳ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾನೆ. ಅವನೇನು BBMP ಅವನ? ಅವ್ರು ಏನಾದರೂ ಅವ್ರಿಗೆ ಕನೆಕ್ಷನ್ BBMP ಅವರು ಹೇಳಿದಾರ ಅವ್ರಿಗೆ, ನೀವು ಮಾಡಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾರ ಅವರು? ನೀವು ನಮಗೆ ನ್ಯಾಯ ಕೊಡಬೇಕು. CM ಇಬ್ರಾಹಿಂ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ಅವ್ರ ಕಡೆಯವರು ಅವ್ರು ಬಂದು ಮಾಡಿದ್ದಾರೆ ಅಂತೇಳಿ. ಯಾಕೆ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ ಸರ್? ಅವ್ರು ಬಂದ್ಬಿಟ್ಟು ನಮ್ಮ ಕಣ್ಣು ಮುಂದ್ಗಡೆನೆ ಬಂದು JCB ತಂದು ನಮ್ಮ ಮೇಲೆ ಅಲ್ಲೇ ಮಾಡಿದ್ರು, ನಾವು ನೋಡಿದ್ದೀವಿ. ಅವ್ರ ಕಡೆಯವರೇ, JCB CM ಇಬ್ರಾಹಿಂ ಕಡೆಯವರೇನೆ, ಫೈಜ್ ಅಂದ್ಬಿಟ್ಟು ಅವ್ರ ಹೆಸರು, ಅವ್ರು ಕಳಿಸಿದಾರಂತ ಅವ್ರು ಹೇಳಿದ್ರು. ಅದು ಫೋಟೋ ಎಲ್ಲ ನಮ್ಮ ಅಟ್ಯಾಚ್ಮೆಂಟ್ ಮಾಡಿದ್ವಿ. ಯಾರು JCB ಹಿಡಿದು ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸ್ಟೇಷನ್ಗಳಲ್ಲಿ JCB ನಿಲ್ಲಿಸಿದ್ರಿ ನಾವು. ಸಾಯಂಕಾಲ ಅಷ್ಟೊತ್ತಿಗೆ ಅವ್ರಿಗೆ ನಮಗೆ ಗೊತ್ತಿಲ್ಲ ಥರ ಅವ್ರು JCB ಎತ್ಕೊಂಡು ಹೋಗಿದ್ದಾರೆ. ಇವಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವ್ರು ಏನು ಹೇಳ್ತಾರೆ, ಸ್ಟೇಷನಿಂದ ನೀವು ಕೋರ್ಟಿಗೆ ಹೋಗಿ ಅಂತ. ನಾವು ಕೋರ್ಟಿಗೂ ಸಹ ಹೋಗಿದ್ದೀವಿ. ಇವಾಗ ಕೋರ್ಟ್ಗೆ ಹೋಗ್ಬಿಟ್ಟು ಬಂದಿದ್ದೀವಿ. ನಮಗೆ ರಿಪ್ಲೈ ಏನೂ ಬಂದಿಲ್ಲ. CM ಇಬ್ರಾಹಿಂ ಅವರು ಈ ಬುಲ್ಡೋಸರ್ ರಾಜ್ಯದ ವಿರುದ್ಧ ಮಾತನಾಡಿದಂಥವ್ರು, ಇಂಥದ್ದೆಲ್ಲ ಮಾಡಬಾರ್ದು ಅಂತ ಹೇಳಿದಂಥವ್ರು, ಅವ್ರು ನಿಮ್ಮನೆ ಹೆಂಗೆ ಹೊಡಿತಾರೆ ಅಂತ ಅದೇ ಗೊತ್ತಾಗ್ತಾ ಇಲ್ಲ ಸರ್. ನೋಡಿ ಸರ್, ಈ ಥರ ಬಂದ್ಬಿಟ್ಟು ಎಲ್ಲ ಬೇರೆ ಕಡೆ ಎಲ್ಲ ಹೇಳ್ತಾವ್ರೆ, ಇವಾಗ ನಮ್ಮ ಹತ್ರ ಬಂದು ಮಾಡ್ತಾವ್ರೆ. ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ, ಏನಿಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅವರು ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ, ಏಷ್ಯನ್ ನ್ಯೂಸ್ ವಾರ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.